ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ದೇವರನ್ನ ಸ್ತುತಿಸುವಂತಹ, ಧ್ಯಾನಿಸುವಂತಹ ಮತ್ತು ಅವರ ಸತ್ತೆಯನ್ನು ಅರಿಯುವ ಅಸಂಖ್ಯಾತ ಮಾರ್ಗಗಳಿವೆ. ಅವುಗಳಲ್ಲಿ ವಿಷ್ಣು ಸಹಸ್ರನಾಮ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಹೌದು ವೀಕ್ಷಕರೇ, ವಿಷ್ಣು ಸಹಸ್ರನಾಮ ಅನ್ನುವಂಥದ್ದು ಈ ಒಂದು ನಾಮಸ್ಮರಣೆಯಿಂದ ಬದುಕಿನ ಎಲ್ಲ ಬಂಧನಗಳಿಂದ ಮುಕ್ತಿಯನ್ನು ಹೊಂದಿ ಭಗವಂತನ ನಿತ್ಯ ನಿವಾಸವನ್ನು ಸೇರುವಂತಹ ಅವಕಾಶಗಳು ಕೂಡ ನಮಗೆ ದೊರೆಯುತ್ತದೆ. ವಿಷ್ಣು ಸಹಸ್ರನಾಮ ಅನ್ನುವಂಥದ್ದು ಕೇವಲ ವಿಷ್ಣುವಿನ 1000 ನಾಮಗಳು ಮಾತ್ರವಲ್ಲದೆ, ಅದರಲ್ಲಿ ಜಗತ್ತಿನ ಅನೇಕ ಸತ್ಯ ಹಾಗೂ ರಹಸ್ಯಗಳು ಕೂಡ ಕೂಡಿರುವಂಥದ್ದು. ವಿಷ್ಣು ಸಹಸ್ರನಾಮವನ್ನು ನಿತ್ಯ ಪಾರಾಯಣ ಮಾಡಿ, ಪಠನೆ ಮಾಡಿ ಹಾಗೂ ಅದನ್ನು ಶ್ರವಣ ಮಾಡೋದರ ಮುಖಾಂತರ ಅನೇಕ ಜನರು ತಮ್ಮ ಕಷ್ಟ ದುಃಖಗಳಿಂದ ಮುಕ್ತಿಯನ್ನ ಹೊಂದಿದ್ದಾರೆ. ವೀಕ್ಷಕರೇ, ಇದು ಕೇವಲ ಒಂದು ಸೂತ್ರವಲ್ಲ, ಬದಲಿಗೆ ಭಗವಾನ್ ವಿಷ್ಣುವಿನ 1000 ನಾಮಗಳು. ಇದರಲ್ಲಿ ಸಂಗ್ರಹವಾದಂತಹ ಪ್ರತಿಯೊಂದು ನಾಮವು ಆ ಪರಮ ಚೈತನ್ಯದ ಅನಂತ ಗುಣಗಳನ್ನು, ಶಕ್ತಿಯನ್ನು ಮತ್ತು ಮಹಿಮೆಯನ್ನ ವರ್ಣಿಸುತ್ತದೆ. ವೀಕ್ಷಕರೇ, ಇಲ್ಲಿ ಸಹಸ್ರ ಅಂತ ಹೇಳ್ತೇವೆ. ಸಹಸ್ರದ ಅರ್ಥ 1000 ಅಂತ ಹೇಳ್ತೀವಿ ನಾವು. ಆದರೆ ಸಹಸ್ರ ಮತ್ತೆ 1000 ಬರೀ 1000 ಮಾತ್ರ ಅಲ್ಲ, ಅದು ಸಹಸ್ರ ಸಹಸ್ರ. ಎಷ್ಟು ಸಹಸ್ರ ಅನ್ನುವಂಥದ್ದು ಇದುವರೆಗೆ ಅಂತಿಮವಾಗಿ ಬಂದಿಲ್ಲ. ಆದರೆ ನಮಗೆ ಸಿಕ್ಕಿರುವಂಥದ್ದು ಮಾತ್ರ ಇಷ್ಟು ಅಷ್ಟೇ. ಪುರಾಣಗಳಲ್ಲಿ ಉಲ್ಲೇಖ ಇರುವ ಪ್ರಕಾರ ಸಹಸ್ರನಾಮವು ಮಾನವನ ಆಧ್ಯಾತ್ಮಿಕ, ಮಾನಸಿಕ ಮತ್ತು ದೈಹಿಕ ಯೋಗಕ್ಷೇಮಕ್ಕೆ ಅತ್ಯಂತ ಶಕ್ತಿಯುತವಾದಂತಹ ಸಾಧನವಾಗಿದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ವೀಕ್ಷಕರೇ, ಹಾಗೆ ಇದನ್ನ ಪಠಿಸುವಂಥದ್ದು ಕೇವಲ ಒಂದು ಧಾರ್ಮಿಕ ಕ್ರಿಯೆ ಮಾತ್ರವಲ್ಲದೆ, ಬದಲಿಗೆ ಆತ್ಮಶುದ್ಧೀಕರಣ, ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಮತ್ತು ಜೀವನದಲ್ಲಿ ನೆಮ್ಮದಿ ಹಾಗೂ ಸಮೃದ್ಧಿಯನ್ನು ತರುವ ಒಂದು ಮಾರ್ಗವೂ ಕೂಡ ಆಗಿದೆ. ವಿಷ್ಣು ಸಹಸ್ರನಾಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ವೀಕ್ಷಕರೇ, ಇಷ್ಟೊಂದು ಮಹತ್ವ ಇರುವಂತಹ ವಿಷ್ಣು ಸಹಸ್ರನಾಮ ಉಗಮ ಆಗಿದ್ದು ಹೇಗೆ, ಇದರ ಇತಿಹಾಸ ಹಾಗೂ ಹಿನ್ನೆಲೆ ಏನು ಅನ್ನೋದನ್ನು ನಾವು ನೋಡೋದಾದರೆ, ವೀಕ್ಷಕರೇ, ವಿಷ್ಣು ಸಹಸ್ರನಾಮವು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಹೇಳಲಾಗಿದೆ. ಕುರುಕ್ಷೇತ್ರ ಯುದ್ಧದ ನಂತರ ಭೀಷ್ಮ ಪಿತಾಮಹರು ಬಾಣಗಳ ಹಾಸಿಗೆ ಮೇಲೆ ಮಲಗಿರುತ್ತಾರೆ. ಈ ಸಂದರ್ಭದಲ್ಲಿ ಕೃಷ್ಣನ ಸೂಚನೆಯಂತೆ ಯುಧಿಷ್ಠಿರರು ಪಿತಾಮಹ ಭೀಷ್ಮರಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಾರೆ. ಸರಸೈವದ ಮೇಲೆ ಮಲಗಿರುವ ಭೀಷ್ಮರು ಯುಧಿಷ್ಠಿರ ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರವನ್ನು ನೀಡುತ್ತಾರೆ. ಹಾಗೆ ಕೊನೆಯದಾಗಿ ಸಕಲ ದುಃಖಗಳಿಂದ ಮುಕ್ತನಾಗಿ ಪರಮ ಶ್ರೇಯಸ್ಸನ್ನ ಪಡೆಯಲು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಯುಧಿಷ್ಠಿರ ಭೀಷ್ಮ ಪಿತಾಮಹರಿಗೆ ಕೇಳುತ್ತಾನೆ. ಯುಧಿಷ್ಠಿರ ಕೇಳಿದ ಈ ಪ್ರಶ್ನೆಗೆ ಭೀಷ್ಮ ಪಿತಾಮಹರು ಉತ್ತರವನ್ನ ನೀಡುತ್ತಾ ಭಗವಾನ್ ಶ್ರೀಕೃಷ್ಣನ ಸೂಚನೆಯಂತೆ ವಿಷ್ಣುವಿನ 1000 ನಾಮಗಳನ್ನು ಯುಧಿಷ್ಠಿರನಿಗೆ ಉಪದೇಶವನ್ನ ಮಾಡುತ್ತಾರೆ. ಪಿತಾಮಹ ಭೀಷ್ಮರು ಯುಧಿಷ್ಠಿರನಿಗೆ ನೀಡಿದಂತಹ ಉಪದೇಶವೇ ಇಂದಿಗೂ ಪವಿತ್ರವಾಗಿ ಉಳಿದಿರುವ ವಿಷ್ಣು ಸಹಸ್ರನಾಮ. ಇಷ್ಟೊಂದು ಶಕ್ತಿಶಾಲಿಯಾಗಿರುವ ಭಗವಂತನ 1000 ನಾಮಗಳನ್ನು ಹೊಂದಿರುವ ವಿಷ್ಣು ಸಹಸ್ರನಾಮವನ್ನು ಭೀಷ್ಮರ ಮೂಲಕ ಲೋಕಕ್ಕೆ ಪರಿಚಯಿಸಲ್ಪಟ್ಟಿದೆ. ಹಾಗಾಗಿ ಇದರ ಪಠಣೆಯನ್ನ ಮಾಡುವುದಕ್ಕೆ ಒಂದು ವಿಶೇಷವಾದಂತಹ ಮಹತ್ವವೂ ಕೂಡ ಇರುವಂಥದ್ದು. ಇದು ಕೇವಲ ಸೂತ್ರವಲ್ಲ, ಇದು ದ್ವಾಪರ ಯುಗದಲ್ಲಿ ಮಹಾನ್ ಋಷಿ ಮುನಿಗಳಿಂದ ಮತ್ತು ಮಹಾಪುರುಷರಿಂದ ಮಾನ್ಯತೆ ಪಡೆದ ಇದು ವಿಶೇಷವಾಗಿರುವ ಹಾಗೂ ಶಕ್ತಿಶಾಲಿ ಆಗಿರುವಂತಹ ಪ್ರಾರ್ಥನಾ ವಿಧಾನವಾಗಿದೆ. ವೀಕ್ಷಕರೇ, ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಭೀಷ್ಮ ಪಿತಾಮಹರು ಧರ್ಮದ ಅಂತರಂಗವನ್ನು ಅರಿತ ಮಹಾಜ್ಞಾನಿ. ಅವರ ಈ ಬಾಯಿಂದ ಹೊರಹೊಮ್ಮಿದ ಈ ಸಹಸ್ರನಾಮವು ಕೇವಲ ಯುದ್ಧದ ನಂತರದ ವಿಷಾದದಲ್ಲಿರುವ ಯುಧಿಷ್ಠಿರನಿಗೆ ಮಾತ್ರವಲ್ಲದೆ, ಇಂದಿಗೂ ಕೂಡ ಸಂಕಷ್ಟದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ದಾರಿ ದೀಪವಾಗಿದೆ. ಇದು ಜ್ಞಾನ, ಭಕ್ತಿ ಮತ್ತು ವೈರಾಗ್ಯದ ಸಂಗಮವಾಗಿದೆ. ವೀಕ್ಷಕರೇ, ಹಾಗೆ ವಿಷ್ಣು ಸಹಸ್ರನಾಮದ ರಚನೆ ಮತ್ತು ಅದರ ವೈಶಿಷ್ಟ್ಯವನ್ನು ನಾವು ನೋಡೋದಾದರೆ, ವಿಷ್ಣು ಸಹಸ್ರನಾಮವು ಸುಮಾರು 108 ಶ್ಲೋಕಗಳನ್ನು ಒಳಗೊಂಡಿದ್ದು, ಇದರಲ್ಲಿ ವಿಷ್ಣುವಿನ 1000 ನಾಮಗಳನ್ನು ವರ್ಣಿಸಲಾಗಿದೆ. ಇದರಲ್ಲಿ ಇರುವಂತಹ ಪ್ರತಿಯೊಂದು ನಾಮವು ಒಂದು ವಿಶಿಷ್ಟ ಅರ್ಥವನ್ನು ಹೊಂದಿದೆ ಮತ್ತು ಭಗವಂತನ ಒಂದು ನಿರ್ದಿಷ್ಟ ಗುಣವನ್ನು ಪ್ರತಿಬಿಂಬಿಸುತ್ತದೆ. ಒಂದು ಉದಾಹರಣೆಯ ರೀತಿಯಲ್ಲಿ ನಾನು ಹೇಳೋದಾದರೆ, ಓಂ ವಿಶ್ವಂ ಎನ್ನುವಂತಹ ಮೊದಲ ನಾಮ ಬರುತ್ತದೆ ವಿಷ್ಣು ಸಹಸ್ರನಾಮದಲ್ಲಿ. ಇದು ಭಗವಂತನ ಸಮಸ್ತ ವಿಶ್ವವನ್ನ ವ್ಯಾಪಿಸಿ ಇರುವವನು ಎಂದು ಹೇಳಲಾಗುತ್ತದೆ. ಓಂ ನಾರಾಯಣಾಯ ನಮಃ ಎಂಬುದು ಭಗವಂತನನ್ನ ಎಲ್ಲ ಜೀವಿಗಳ ಆಶ್ರಯದಾತ ಎಂಬ ಅರ್ಥವನ್ನ ನೀಡುತ್ತದೆ. ಹೀಗೆ ಇದರಲ್ಲಿ ಇರುವಂತಹ ಪ್ರತಿಯೊಂದು ನಾಮವು ಭಗವಂತನ ಸರ್ವವ್ಯಾಪಿಕತ್ವ, ಸರ್ವಸತ್ಯತ್ವ ಮತ್ತು ಭಗವಂತನ ಎಲ್ಲ ಗುಣಗಳನ್ನು ವಿವರವಾಗಿ ನೀಡಲಾಗಿದೆ. ಈ ನಾಮಗಳನ್ನು ಬಹಳ ಜಾಗರೂಕವಾಗಿ ಭಕ್ತಿ ಪೂರ್ವಕವಾಗಿ ಆರಿಸಲಾಗಿದೆ. ಒಂದೇ ಒಂದು ನಾಮಕ್ಕೆ ಹಲವಾರು ಅರ್ಥಗಳಿರಬಹುದು ಮತ್ತು ಹಲವಾರು ನಾಮಗಳು ಒಂದೇ ಗುಣವನ್ನು ಬೇರೆ ಬೇರೆ ದೃಷ್ಟಿಕೋನಗಳಿಂದ ವಿವರಿಸಬಹುದು.
ಇದು ಸಹಸ್ರನಾಮದ ಮತ್ತೊಂದು ವಿಶಿಷ್ಟ. ಇದನ್ನು ಪಠಿಸುವಾಗ ಕೇವಲ ಶಬ್ದಗಳನ್ನು ಉಚ್ಚರಿಸುವುದಷ್ಟೇ ಅಲ್ಲ, ಆ ಶಬ್ದಗಳ ಹಿಂದಿರುವ ಗೂಢಾರ್ಥವನ್ನು ಅರಿಯುವ ಪ್ರಯತ್ನವೂ ಕೂಡ ನಡೆಯುತ್ತದೆ. ಈ ನಾಮಗಳನ್ನು ಧ್ಯಾನಿಸುವುದರಿಂದ ಭಗವಂತನ ಅನಂತ ಸ್ವರೂಪವನ್ನು ಮನಸ್ಸಿನಲ್ಲಿ ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ತಿಳಿದಂತಹ ಹಿರಿಯರು ಹಾಗೂ ಮಹಾತ್ಮರು ಹೇಳುತ್ತಾರೆ. ವಿಷ್ಣು ಸಹಸ್ರನಾಮದ ಆರಂಭದಲ್ಲಿ ವೇದವ್ಯಾಸರು ಇದರ ಮಹತ್ವವನ್ನು ವರ್ಣಿಸುವ ಕೆಲವು ಶ್ಲೋಕಗಳನ್ನು ಕೂಡ ಹೇಳಿದ್ದಾರೆ. ಕೊನೆಯಲ್ಲಿ ಫಲಶ್ರುತಿಯನ್ನು ನೀಡಲಾಗಿದೆ. ಇದು ಸಹಸ್ರನಾಮವನ್ನು ಪಠಿಸುವುದರಿಂದ ಲಭಿಸುವ ಲಾಭಗಳನ್ನು ವಿವರಿಸುತ್ತದೆ. ವೀಕ್ಷಕರೇ, ಇನ್ನೊಂದು, ಈ ರಚನಾ ವಿಧಾನವನ್ನು ಸಹಸ್ರನಾಮವನ್ನು ಕೇವಲ ಒಂದು ಪಠಣೆ ಆಗಿರಿಸದೆ ಒಂದು ಸಂಪೂರ್ಣ ಆಧ್ಯಾತ್ಮಿಕ ಸಾಧನವಾಗಿ ಮಾಡಲಾಗುತ್ತದೆ. ವೀಕ್ಷಕರೇ, ವಿಷ್ಣು ಸಹಸ್ರನಾಮದ ಪ್ರಾರಂಭದಲ್ಲಿ ಅದರ ಮಹತ್ವ ಹಾಗೂ ಅದರ ಗುಣಗಳನ್ನು ವರ್ಣನೆ ಮಾಡಿದರೆ, ಅದರ ಕೊನೆಯಲ್ಲಿ ಅದರಿಂದ ಸಿಗುವಂತಹ ಲಾಭಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇದೇ ಈ ವಿಷ್ಣು ಸಹಸ್ರನಾಮದ ವಿಶೇಷಗಳು. ವೀಕ್ಷಕರೇ, ಇಲ್ಲಿಯ ತನಕ ವಿಷ್ಣು ಸಹಸ್ರನಾಮದ ಮಹತ್ವವನ್ನು ನಾವು ನೋಡಿದ್ವಿ. ಈಗ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡುವುದರಿಂದ ನಮಗೆ ಸಿಗುವಂತಹ ಲಾಭಗಳ ಬಗ್ಗೆ ನಾವು ನೋಡೋದಾದರೆ, ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಅಗಣಿತ ಲಾಭಗಳು ಲಭಿಸುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಮತ್ತು ಆಧ್ಯಾತ್ಮಿಕ ಗ್ರಂಥಗಳು ಹೇಳುವ ರೀತಿಯಲ್ಲಿ ಇವುಗಳನ್ನು ದೈಹಿಕ, ಆಧ್ಯಾತ್ಮಿಕ ಮತ್ತು ಅಲೌಕಿಕ ಲಾಭಗಳಿಗಾಗಿ ವರ್ಗೀಕರಿಸಬಹುದೆಂದು ಹೇಳಲಾಗಿದೆ. ವೀಕ್ಷಕರೇ, ಮಾನಸಿಕ ಶಾಂತಿ ಮತ್ತು ನೆಮ್ಮದಿಯನ್ನು ನಾವು ನೋಡೋದಾದರೆ, ಸಹಸ್ರನಾಮವನ್ನು ಪಠಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ. ದಿನನಿತ್ಯದ ಒತ್ತಡ, ಆತಂಕ ಮತ್ತು ಕೋಪ ಕಡಿಮೆಯಾಗುತ್ತದೆ. ಭಗವಂತನ ನಾಮಗಳನ್ನು ಧ್ಯಾನಿಸುವುದರಿಂದ ಮನಸ್ಸಿನಲ್ಲಿ ಸಕಾರಾತ್ಮಕ ಕಂಪನಗಳು ಉಂಟಾಗಿ ಆಂತರಿಕ ಶಾಂತಿ ನಮಗೆ ದೊರೆಯುತ್ತದೆ. ವೀಕ್ಷಕರೇ, ಹಾಗೆ ನಿಯಮಿತವಾಗಿ ಇದನ್ನು ಪಠಣೆ ಮಾಡುವುದರಿಂದ ಮನಸ್ಸು ಸ್ಥಿರವಾಗಿರುತ್ತದೆ. ಇದರಿಂದ ಏಕಾಗ್ರತೆ ಹೆಚ್ಚಾಗಿ ಮತ್ತು ವಿದ್ಯಾರ್ಥಿಗಳಿಗೆ ಇದು ವಿಶೇಷವಾಗಿ ಲಾಭದಾಯಕ ಫಲವನ್ನು ನೀಡುತ್ತದೆ ಎಂದು ಶಾಸ್ತ್ರಗಳಲ್ಲಿ ಕೂಡ ಉಲ್ಲೇಖಿಸಲಾಗಿದೆ. ಇನ್ನು ವಿಷ್ಣು ಸಹಸ್ರನಾಮವನ್ನು ನಿತ್ಯ ಪಠಣೆ ಮಾಡುವುದರಿಂದ ದುರ್ಗುಣಗಳು, ಕೆಟ್ಟ ಆಲೋಚನೆಗಳು ನಮ್ಮಿಂದ ಕ್ರಮೇಣವಾಗಿ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ಹಾಗೆ ವಿಷ್ಣು ಸಹಸ್ರನಾಮವನ್ನು ನಿತ್ಯ ಪಠಣೆ ಮಾಡುವುದರಿಂದ ಅನೇಕ ರೋಗಗಳು ಕೂಡ ನಿವಾರಣೆ ಆಗುತ್ತದೆ ಎಂದು ನಂಬಲಾಗಿದೆ. ವೀಕ್ಷಕರೇ, ಇಂದಿನ ವಿಜ್ಞಾನ ಯುಗದಲ್ಲಿಯೂ ಕೂಡ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅನೇಕ ಜನರು ತಮ್ಮ ರೋಗಗಳಿಂದ ಮುಕ್ತಿಯನ್ನು ಪಡೆದಂಥವರು ಇದ್ದಾರೆ. ವೀಕ್ಷಕರೇ, ನಿತ್ಯ ನಾವು ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡುವುದರಿಂದ ನಮ್ಮ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಇದು ಕೂಡ ವೈಜ್ಞಾನಿಕವಾಗಿ ಇಂದು ಸಾಬೀತಾಗಿರುವಂಥದ್ದು. ವೀಕ್ಷಕರೇ, ಮನುಷ್ಯರಾದಂತಹ ನಮ್ಮ ಸ್ಥಿತಿ ಹೇಗೆ ಅಂತ ಹೇಳಿದರೆ, ನಮ್ಮ ದೇಹ, ಬುದ್ಧಿ, ಮನಸ್ಸು ಈ ಎಲ್ಲವೂ ಕೂಡ ಏಕಕಾಲದಲ್ಲಿ ಸ್ಪಂದಿಸುವುದಿಲ್ಲ. ಅಂತ ಹೇಳಿದರೆ ಒಂದಕ್ಕೆ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳುವುದಿಲ್ಲ. ಆದರೆ ವಿಷ್ಣು ಸಹಸ್ರನಾಮವನ್ನು ನಿಯಮಿತವಾಗಿ ನಾವು ಪಠಣೆ ಮಾಡುವುದರಿಂದ ದೇಹ, ಮನಸ್ಸು ಸಮತೋಲನದಲ್ಲಿ ಇರುತ್ತದೆ. ಇದರಿಂದ ಆಯುಷ್ಯ ಕೂಡ ಹೆಚ್ಚಾಗುತ್ತದೆ ಎಂದು ನಂಬುತ್ತಾರೆ. ವೀಕ್ಷಕರೇ, ಇನ್ನು ಕೊನೆಯದಾಗಿ ವಿಷ್ಣು ಸಹಸ್ರನಾಮವನ್ನು ನಾವು ನಿತ್ಯ ಪಠಣೆ ಮಾಡುವುದರಿಂದ ನಮಗೆ ಸಿಗುವಂತಹ ಆಧ್ಯಾತ್ಮಿಕ ಲಾಭಗಳ ಬಗ್ಗೆ ಇದು ತುಂಬ ಮಹತ್ವವಾಗಿರುವಂತಹ ವಿಚಾರವಾಗಿದೆ. ವೀಕ್ಷಕರೇ, ನಾನು ಇಲ್ಲಿ 4 ಹಂತಗಳನ್ನು ನಿಮಗೆ ಹೇಳುತ್ತೇನೆ. ಈ 4 ಹಂತಗಳು ಆಧ್ಯಾತ್ಮಿಕ ಲಾಭಗಳನ್ನು ನೀಡುವ ಹಂತಗಳಾಗಿದೆ. ಮೊದಲನೇದಾಗಿ, ವಿಷ್ಣು ಸಹಸ್ರನಾಮವನ್ನು ನಾವು ನಿತ್ಯ ಪಠಣೆ ಮಾಡುವುದರಿಂದ ಮೋಕ್ಷಕ್ಕೆ ದಾರಿ ತೋರುತ್ತದೆ ಎಂದು ಹೇಳಲಾಗುತ್ತದೆ. ಭಗವಂತನ ನಾಮಗಳನ್ನು ನಾವು ಧ್ಯಾನಿಸುವುದರಿಂದ ಆತ್ಮವು ಪರಮಾತ್ಮನೊಂದಿಗೆ ಒಂದಾಗಲು ನೆರವಾಗುತ್ತದೆ ಎಂದು ನಂಬಲಾಗಿದೆ. ಹಾಗೆ ವೀಕ್ಷಕರೇ, ನಿತ್ಯವೂ ನಾವು ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡುವುದರಿಂದ ನಮಗೆ ಭಗವಂತನ ಮೇಲೆ ಭಕ್ತಿ, ಪ್ರೀತಿ ಹಾಗೂ ಸಮರ್ಪಣಾ ಭಾವ ನಮ್ಮಲ್ಲಿ ಹೆಚ್ಚಾಗುತ್ತದೆ. ಇದರಿಂದ ಭಗವಂತನ ಮೇಲೆ ನಮಗೆ ಆಳವಾದಂತಹ ಒಂದು ನಂಬಿಕೆ ಹಾಗೂ ಭಗವಂತನ ಜೊತೆ ಒಂದು ಸಂಪರ್ಕ ಸ್ಥಾಪಿಸಲು ಸಹಾಯವಾಗುತ್ತದೆ. ಇನ್ನೊಂದು ಹಂತ ವೀಕ್ಷಕರೇ, ಪರಮ ಸತ್ಯದ ಅರಿವು. ವಿಷ್ಣುವಿನ ಪ್ರತಿಯೊಂದು ನಾಮವು ಬ್ರಹ್ಮಾಂಡದ ಸತ್ಯವನ್ನು, ಸೃಷ್ಟಿ, ಸ್ಥಿತಿ ಮತ್ತು ಲಯದ ರಹಸ್ಯಗಳನ್ನು ಒಳಗೊಂಡಿರುತ್ತದೆ. ಅವುಗಳನ್ನು ನಾವು ಧ್ಯಾನಿಸುವುದರಿಂದ ಪರಮ ಸತ್ಯದ ಅರಿವು ನಮಗೆ ಮೂಡುತ್ತದೆ. ನಮ್ಮಲ್ಲಿರುವಂತಹ ಅನೇಕ ಸಂಶಯಗಳಿಗೆ ಉತ್ತರವೂ ಕೂಡ ಇದರಿಂದ ದೊರೆಯುತ್ತದೆ ಎಂದು ಹೇಳುತ್ತಾರೆ. ಇನ್ನೊಂದು, ನಾವು ಯಾವುದೇ ಶುಭ ಕಾರ್ಯವನ್ನು ಮಾಡುವ ಮೊದಲು ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಿದರೆ ಅದು ಯಶಸ್ವಿ ಆಗುತ್ತೆ ಎನ್ನುವಂತಹ ನಂಬಿಕೆಯೂ ಕೂಡ ಇರುವಂಥದ್ದು. ಇದು ಸತ್ಯ ಕೂಡ ಆಗಿದೆ. ವೀಕ್ಷಕರೇ, ಪುರಾಣಗಳಲ್ಲಿಯೂ ಕೂಡ ವಿಷ್ಣು ಸಹಸ್ರನಾಮದ ಮಹತ್ವವನ್ನು ಸಾರುವಂತಹ ಅನೇಕ ಕಥೆಗಳು ಇರುವಂಥದ್ದು. ವೀಕ್ಷಕರೇ, ವಿಷ್ಣು ಸಹಸ್ರನಾಮದ ಮಹತ್ವವನ್ನು ಸಾರುವಂತಹ ಹಲವಾರು ಕಥೆಗಳು ಪುರಾಣಗಳಲ್ಲಿ ಇರುವಂಥದ್ದು. ಅವುಗಳಲ್ಲಿರುವಂತಹ ಕೆಲವು ಕಥೆಗಳನ್ನು ಈ ವಿಡಿಯೋದಲ್ಲಿ ಇಂದು ನಾವು ನೋಡೋಣ. ಮೊದಲನೆಯದಾಗಿ, ಭೀಷ್ಮ ಪಿತಾಮಹ ಮತ್ತು ಯುಧಿಷ್ಠಿರನ ಸಂವಾದದ ಕಥೆಗಳ ಬಗ್ಗೆ. ಈ ಕಥೆಯನ್ನು ಈಗಾಗಲೇ ನಾವು ಕೇಳಿರಬಹುದು. ಕುರುಕ್ಷೇತ್ರ ಯುದ್ಧದ ನಂತರ ಯುಧಿಷ್ಠಿರನು ಭೀಷ್ಮರ ಬಳಿ ಹೋಗಿ ಧರ್ಮದ ಸೂಕ್ಷ್ಮತೆಗಳನ್ನು ಮತ್ತು ಮೋಕ್ಷದ ಮಾರ್ಗವನ್ನು ಮತ್ತು ಸಂಕಟಗಳಿಂದ ಪಾರಾಗುವ ವಿಧಾನವನ್ನು ಕೇಳುತ್ತಾನೆ. ಆಗ ಭೀಷ್ಮರು ಶ್ರೀಕೃಷ್ಣನ ಸೂಚನೆಯಂತೆ ವಿಷ್ಣು ಸಹಸ್ರನಾಮವನ್ನು ಹೇಳುತ್ತಾರೆ.
ವೀಕ್ಷಕರೇ, ಇನ್ನು ಎರಡನೆಯದಾಗಿ ಅಹಲ್ಯಳ ಕತೆ. ಅಹಲ್ಯಳ ಕಥೆಯ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ರಾಮಾಯಣದಲ್ಲಿ ಗೌತಮ ಮಹರ್ಷಿಯ ಶಾಪದಿಂದ ಸಿಲೆಯಾಗಿದ್ದ ಅಹಲ್ಯಳನ್ನ ಶ್ರೀರಾಮನ ಪಾದಸ್ಪರ್ಶದಿಂದ ವಿಮೋಚನೆ ಹೊಂದುತ್ತಾಳೆ. ಇದು ಭಗವಂತನ ನಾಮಸ್ಮರಣೆ ಮತ್ತು ಅವರ ಕೃಪೆಗೆ ಸಾದೃಶ್ಯವಾಗಿದೆ. ಅಹಲ್ಯ ಅನೇಕ ವರ್ಷಗಳ ಕಾಲ ತನ್ನ ಪಾಪದ ಪರಿಣಾಮವನ್ನು ಅನುಭವಿಸಿದರು. ಕೊನೆಗೆ ಭಗವಂತನ ದರ್ಶನ ಮತ್ತು ಸ್ಪರ್ಶದಿಂದ ಮುಕ್ತಿಯನ್ನ ಪಡೆಯುತ್ತಾಳೆ. ಅದೇ ರೀತಿ ವಿಷ್ಣುವಿನ ನಾಮಗಳನ್ನು ನಿಯಮಿತವಾಗಿ ಪಠಿಸುವುದರಿಂದ ಪಾಪಗಳು ನಾಶವಾಗಿ ಅಂತರಂಗ ಶುದ್ಧಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾಗಬಹುದು ಎಂದು ಹೇಳುತ್ತಾರೆ. ವೀಕ್ಷಕರೇ, ಇನ್ನು ಮೂರನೆಯದಾಗಿ ಗಜೇಂದ್ರ ಮೋಕ್ಷದ ಕತೆ. ಗಜೇಂದ್ರ ಮೋಕ್ಷದ ಕಥೆಯನ್ನು ಸಂಪೂರ್ಣವಾಗಿ ಹೇಳಬೇಕಂತ ಹೇಳಿದರೆ ಅದಕ್ಕಾಗಿ ಒಂದು ವಿಡಿಯೋವನ್ನು ಮಾಡಬೇಕಾಗುತ್ತದೆ. ಅದನ್ನು ನಾನು ಮುಂದಿನ ದಿನದಲ್ಲಿ ಮಾಡುತ್ತೇನೆ. ಗಜೇಂದ್ರ ಒಂದು ಸುಂದರವಾದ ಕೊಳಕ್ಕೆ ಹೋಗ್ತಾನೆ. ಆ ಕೊಳಕ್ಕೆ ಹೋದಾಗ ಅಲ್ಲಿರುವಂತಹ ಒಂದು ಮೊಸಳೆ ಗಜೇಂದ್ರನ ಕಾಲನ್ನು ಹಿಡ್ಕೊಳ್ಳುತ್ತೆ. ಆ ಗಜೇಂದ್ರನ ಕಾಲನ್ನು 1000 ವರ್ಷಗಳ ತನಕ ಆ ಮೊಸಳೆ ಹಿಡಿದಿಟ್ಟುಕೊಂಡಿತ್ತು ಅಂತ ಹೇಳಲಾಗ್ತದೆ. ಆಗ ಗಜೇಂದ್ರ 1000 ವರ್ಷಗಳ ತನಕ ಭಗವಂತನ ಎಲ್ಲ ನಾಮಗಳಿಂದ ವರ್ಣನೆ ಮಾಡಿ ಭಗವಂತನನ್ನ ಧ್ಯಾನವನ್ನ ಮಾಡುತ್ತಾನೆ. ಕೊನೆಗೆ ಭಗವಂತ ಪ್ರತ್ಯಕ್ಷನಾಗಿ ಗಜೇಂದ್ರನಿಗೆ ಮೋಕ್ಷವನ್ನ ಕೊಡುತ್ತಾನೆ. ಈ ಕಥೆಗೆ ಗಜೇಂದ್ರ ಮೋಕ್ಷ ಅಂತ ಹೇಳ್ತಾರೆ. ವೀಕ್ಷಕರೇ, ಈ ಕತೆ ಬರೀ ಇಷ್ಟೇ ಅಲ್ಲ, ಈ ಕತೆ ಬಹಳ ದೊಡ್ಡದಾಗಿ ವಿಸ್ತಾರವಾಗಿ ಇರುವಂತಹ ಕಥೆಯಾಗಿದೆ. ಗಜೇಂದ್ರ ಮೋಕ್ಷದ ಕಥೆಯಿಂದ ನಾವು ಬದುಕಿನಲ್ಲಿ ಅನೇಕ ಪಾಠಗಳನ್ನು ಕೂಡ ಕಲಿಯುವಂಥದ್ದಿದೆ. ಇನ್ನು ಕೊನೆಯದಾಗಿ ಧ್ರುವ ಮತ್ತು ಪ್ರಹ್ಲಾದನ ಕತೆ. ಇವರಿಬ್ಬರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಭಗವಂತನ ನಾಮಸ್ಮರಣೆಯನ್ನ ಮಾಡಿಯೇ ಭಗವಂತನನ್ನ ಒಲಿಸಿಕೊಂಡಂಥವರು. ವೀಕ್ಷಕರೇ, ಭಗವಂತನ ನಾಮಸ್ಮರಣೆಯಿಂದ ಏನು ಬೇಕಾದರೂ ಗೆಲ್ಲಬಹುದು, ಎಲ್ಲ ಕಷ್ಟಗಳಿಂದ ಹೊರಗೆ ಬರಬಹುದು ಅನ್ನೋದಕ್ಕೆ ಇಷ್ಟು ಕಥೆಗಳು ನಮಗೆ ಉದಾಹರಣೆಯಾಗಿ ಸಿಕ್ಕಿದೆ. ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ನಿತ್ಯವೂ ನಾವು ಪಠನೆ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ವೀಕ್ಷಕರೇ, ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಠನೆಯನ್ನು ಮಾಡಲಿಕ್ಕೆ ಕೆಲವು ನಿಯಮಗಳು ಕೂಡ ಇರುವಂಥದ್ದು. ಹಾಗಂತ ಇದು ಕಟ್ಟುನಿಟ್ಟಿನ ನಿಯಮಗಳೇನೂ ಆಗಿಲ್ಲ. ಆದರೆ ವಿಷ್ಣು ಸಹಸ್ರನಾಮವನ್ನು ಪಠನೆಯನ್ನು ಮಾಡುವಾಗ ಭಕ್ತಿ ಮತ್ತು ಶ್ರದ್ಧೆ ಮುಖ್ಯ ಅಂತ ಹೇಳ್ತಾರೆ. ಹಾಗೆ ಶುಚಿತ್ವ ಮುಖ್ಯವಾಗಿರುತ್ತದೆ. ವೀಕ್ಷಕರೇ, ಪಠಿಸುವ ಮೊದಲು ಸ್ನಾನವನ್ನು ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸುವುದು ಉತ್ತಮ ಎಂದು ಹಿರಿಯವರು ಹಾಗೂ ತಿಳಿದವರು ಹೇಳುತ್ತಾರೆ. ಹಾಗೆ ನಾವು ಕೂತ್ಕೊಳ್ಳುವಂತಹ ಸ್ಥಳಗಳು ಕೂಡ ತುಂಬ ಪ್ರಶಾಂತವಾಗಿ ಪವಿತ್ರವಾಗಿ ಇರುವಂತಹ ಸ್ಥಳವಾಗಿದ್ದರೆ ಇನ್ನೂ ಒಳ್ಳೆಯದು ಎಂದು ಹೇಳುತ್ತಾರೆ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ನಾವು ಇರುವ ವಾತಾವರಣ ಹಾಗೂ ಜಾಗ ಸರಿಯಾಗಿ ಇದ್ದರೂ ಕೂಡ ಅಲ್ಲಿನ ವಾತಾವರಣ ಹಾಗೂ ಸ್ಥಿತಿಗಳ ಬಗ್ಗೆ ನಮಗೇನು ಸಮಾಧಾನ ಅಂತ ಅನಿಸುವುದಿಲ್ಲ. ಅಂತಹ ಸಂದರ್ಭದಲ್ಲಿ ದೀಪವನ್ನು ಹಚ್ಚಿ ಅಲ್ಲಿ ಧೂಪವನ್ನು ಹಾಕುವುದರ ಮುಖಾಂತರ ಸಕಾರಾತ್ಮಕ ವಾತಾವರಣವನ್ನು ನಾವೇ ನಿರ್ಮಾಣ ಮಾಡಬಹುದಾಗಿದೆ. ಆಗ ನಾವು ವಿಷ್ಣು ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡಲಿಕ್ಕೆ ಅಥವಾ ಪಠಣೆಯನ್ನು ಮಾಡಲಿಕ್ಕೆ ಅದು ಒಳ್ಳೆಯ ಒಂದು ಜಾಗವಾಗಿ ಮಾರ್ಪಡುತ್ತದೆ. ಇನ್ನೊಂದು ಕೊನೆಯದಾಗಿ ವೀಕ್ಷಕರೇ, ಪಠಣೆ ಮಾಡುವಾಗ ಸ್ಪಷ್ಟವಾದಂತಹ ಉಚ್ಚಾರಣೆಯೊಂದಿಗೆ ನಿಧಾನವಾಗಿ ಭಕ್ತಿಯಿಂದ ಪಠಿಸಬೇಕು. ಅರ್ಥವನ್ನು ತಿಳಿದುಕೊಂಡು ಪಠಿಸಿದರೆ ಇನ್ನೂ ಹೆಚ್ಚಿನ ಲಾಭ ನಮಗೆ ಸಿಗುತ್ತದೆ ಎಂದು ಹೇಳುತ್ತಾರೆ. ವೀಕ್ಷಕರೇ, ಇನ್ನು ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಿ ಮುಗಿದ ನಂತರ ಕೊನೆಯಲ್ಲಿ ಇರುವಂತಹ ಫಲಶ್ರುತಿ ಶ್ಲೋಕಗಳನ್ನು ಪಠಿಸುವುದು ಕಡ್ಡಾಯವಾಗಿದೆ ಎಂದು ಶಾಸ್ತ್ರಗಳಲ್ಲಿ ಇದನ್ನು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ವೀಕ್ಷಕರೇ, ನಾವೆಲ್ಲರೂ ಕೂಡ ಇದನ್ನು ಸ್ಪಷ್ಟವಾಗಿ ನೆನಪಿಟ್ಕೊಳ್ಳೋಣ. ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಿ ಮುಗಿದ ನಂತರ ಕೊನೆಯಲ್ಲಿ ಫಲಶ್ರುತಿ ಶ್ಲೋಕವನ್ನು ಕೂಡ ಹೇಳುವುದನ್ನು ಮರೆಯಬಾರದು. ಯಾಕಂತ ಹೇಳಿದರೆ ಇದು ಪಠಣದಿಂದ ದೊರೆತಂತಹ ಫಲಗಳನ್ನು ಭಗವಂತನಿಗೆ ಅರ್ಪಿಸಿದಂತೆ ಆಗ್ತದೆ. ಹಾಗಾಗಿ ಇದು ಭಗವಂತನ ಮೇಲೆ ಇರುವಂತಹ ಭಕ್ತಿಯನ್ನು ಇನ್ನಷ್ಟು ನಮ್ಮಲ್ಲಿ ಹೆಚ್ಚು ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತದೆ. ವೀಕ್ಷಕರೇ, ಇದಿಷ್ಟು ವಿಷ್ಣು ಸಹಸ್ರನಾಮದ ಬಗ್ಗೆ ಇರುವಂತಹ ಒಂದಿಷ್ಟು ಮಾಹಿತಿ. ಸಂಪೂರ್ಣ ಮಾಹಿತಿಯನ್ನು ಹೇಳಲಿಕ್ಕೆ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ನನಗೆ ತಿಳಿದಂತಹ ಒಂದಿಷ್ಟು ಮಾಹಿತಿಯನ್ನು ಇವತ್ತು ಈ ವಿಡಿಯೋದ ಮುಖಾಂತರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಗೆ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ.